ಸೊ ನಾವಿವಾಗ ಶೂಟ್ ಮಾಡ್ತಾ ಇದೀವಿ, ನಮ್ ಬಿಟ್ಟು ರೀಲ್ ಮಾಡ್ತಾ ಇದ್ದಾನೆ. ಇದೊಂದೇ ಮಾಸ್ಟರ್ ಪೀಸ್. ಬಿಹೈಂಡ್ ದ ಸೀನ್ ಏನು ಅಂತಂದ್ರೆ ಹಿಂಗಿರ್ತೈತೆ ಸೆಟಪ್ ನಮಗೆಲ್ಲ ಗೊತ್ತಾಗೋಯ್ತು. ನಾನು ಇದನ್ನ ತಗಲ್ಸಿದ್ದಕ್ಕೆ ಆಫ್ ಆಗೋಯ್ತು, ಬಂತು. ತಡಿ ಇಂಥ ಕಷ್ಟಪಟ್ಟು ಮಾಡ್ತಾನೆ ನಮ್ಮ ಹತ್ರ ನೋಡಿ. ಫಸ್ಟ್ ಇದು ತೆಗೆದು ಇದು ಮಾಡ್ಬೇಕು. ನಾನು ಇಷ್ಟು ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾನೆ ನಮ್ಮ ಹತ್ರ. ಇದಕ್ಕೋಸ್ಕರ ಆದರೂ ಒಂದು 100K ಮಾಡ್ರಿ. ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಚಾರ್ಜಿಂಗ್ ಇಟ್ಟಿಲ್ಲ. ದಿಸ್ ಈಸ್ ಕಾಲ್ಡ್ ಏನಂತಾರೆ ಅದನ್ನ, ಇರ್ರೆಸ್ಪಾನ್ಸಿಬಲ್ನೆಸ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ರಿಸೀವರ್ ಅಂತಾರೆ ಗೈಸ್. ಇದು ರಿಸೀವರ್ ಮೊಬೈಲ್ಗೆ ಇಟ್ಬಿಟ್ಟು ಮೈಕ್ ನಮ್ಮ ಹತ್ರ ಇಟ್ಕೋಬೇಕು. ನಾವು ಮಾತಾಡಿದ್ದಲ್ಲೆಲ್ಲ ರಿಸೀವ್ ಮಾಡ್ಕೊ. ನಮ್ಮ ಆಡಿಯನ್ಸ್ ಏನು ಅಷ್ಟೇ ಬಟ್ಗಳೆಲ್ಲ ಗೊತ್ತಿಲ್ಲದವ್ರಿಗೆ ಹೇಳೋಣ. ಪ್ರತಿಯೊಬ್ಬರಿಗೆ ಗೊತ್ತಿರುತ್ತಾ? ನಮ್ಮವರೆಲ್ಲ ಸ್ವಲ್ಪ ಬ್ರಿಲಿಯಂಟ್ ಮೈಂಡೆಡ್ ನಮ್ಮ ಆಡಿಯನ್ಸ್. 217 ಎಷ್ಟೋ ಜನ ಫಾಲೋವರ್ಸ್ ಇದಾರೆ ನನಗೆ. ದೇವ್ರು ಒಳ್ಳೇದು ಮಾಡಲಿ. ಸ್ಟೈಲ್ ನೋಡ. ಅನ್ನ ಶರ್ಟ್ ಎಷ್ಟೇ ಮಾಸ್, ರೆಡಿನಾ? ವಾಯ್ಸಿಂಗ್ ಬರ್ತದೆ. ಅನ್ನ ಪ್ಯಾಂಟ್ ಎಷ್ಟೇ ಮಾಸ್. ಸೊ ಗೈಸ್, ನನ್ನ ಲೈಫಲ್ಲಿ ಇಂಥ ಒಂದು ದಿನ ಇಷ್ಟು ಬೇಗ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇನ್ ಸೋ ಗಾಯ್ಸ್ ಅಂತ ಅದಕ್ಕೆ ಹೇಳೋದು. ಅದೇನೋ ಬರುತ್ತೆ, ಅದರ ಫ್ಲೋ ಎಲ್ಲ ನಾನು ಬ್ಲಾಗ್ಸ್ ಮಾಡ್ತೀನಲ್ಲ. ಸೊ ಗಾಯ್ಸ್ ಏನ್ ಗೊತ್ತಾ? ಸೊ ಗಾಯ್ಸ್ ಏನಂದ್ರೆ ಅದು ನೀನ್ ಬೇಕಿದ್ರೆ ಯಾರನ್ನ ಬ್ಲಾಗ್ ಮಾಡೋದು ನೋಡು. ಸೊ ಗೈಸ್ ಇಲ್ಲಿ ಬಂದಿದ್ವಿ ಹಿಂಗ. ಸೊ ಗೈಸ್ ಅಮ್ಮ ಹಿಂಗ್ ಬಂದಿದ್ದಾರೆ. ಸೊ ಗೈಸ್ ಅದು ಬಂದೇ ಬರುತ್ತೆ ಪ್ರತಿಯೊಬ್ಬರು. ಅದು ಸ್ಟಾರ್ಟ್ ಮಾಡಕ್ ಹೋದೊಂದು ಕಂಫರ್ಟೇಬಲ್ ವರ್ಡ್ ಅದು. ಸೊ ಗೈಸ್ ಇಲ್ಲಿ ಬಂದಿದ್ವಿ. ಗೈಸ್ ಇಲ್ಲಿ ಬಂದಿದ್ವಿ ಅನ್ನೋಕ್ಕಿಂತ ಸೊ ಗೈಸ್ ಇಲ್ಲಿ ಬಂದಿದ್ವಿ. ಸೊ ಗೈಸ್ ಅಂತ ಹೇಳೋದು ಕೇಳ್ರಿ. ಸೊ ಗೈಸ್ ಏನ್ ಗೊತ್ತಾ, ವಿಡಿಯೋ ಮಾಡ್ತಿದೀವಿ. ಬರೀ ಸೊ ಗೈಸ್ ದೇ ಹಾಕ್ಬೋದು ವಿಡಿಯೋ. ಸೊ ಗೈಸ್ ಕಟ್ ಮಾಡಿ ಬರೀ ಸೊ ಗೈಸ್ ಅಂತಾನೆ ಒಂದು ರೀಲ್ ಹಾಕ್ಬೋದು. ಸೊ ಗೈಸ್ ಕಂಟೆಂಟ್. ಸೊ ಗೈಸ್ ಮೈಕ್ ನಾನು ಎಷ್ಟು ಬೇಸ್ ಮಾಡ್ತಾ ಇದೀನಿ ಬ್ಲಾಗ್ ನಿನ್ಗೋಸ್ಕರ. ಈಗೂ ಉಂಟೆ ನಿನ್ನ ಫೇಮಸ್ ಮಾಡೋದು ನಾನೇ ಬಿಟ್ಟು. ಅದಕ್ಕೆ ಅಂದಿದ್ದು ಅವಾಗ, ನಿಮ್ಮಂತ ಸಪೋರ್ಟ್ ನಿಮ್ಮಂತ ಆಶೀರ್ವಾದ ಇರೋದ್ರಿಂದ ಬೆಳೆದಿದ್ದೀನಪ್ಪ. ನನ್ನ 217 ಫಾಲೋವರ್ಸ್ ನಿಮಗೆ ಬರ್ತಾರಪ್ಪ. ಎಲ್ಲ 217 ಫಾಲೋವರ್ಸ್ ನನಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಕಾಕ್ರೋಚ್ ಪಾರ್ಟಿ ತರ ಈತೊಂದು ಯಾವ ಪಾರ್ಟಿ ಇಡ್ತೀವಿ ಬಿಟ್ಟು, B2 ಪಾರ್ಟಿ. ಎಲ್ಲರಿಗೆ ಚಿಕನ್ ಬಿರಿಯಾನಿ ಪಾರ್ಟಿ ಕೊಡ್ತಾನೆ. ಒಂದು ದಿವಸ ಮೀಟಪ್ ಮಾಡ್ಬೇಕಂತ ಒಂದು ಕನಸಿದೆ. ಅದು ಯಾವತ್ತಾಗುತ್ತೆ ನೋಡೋಣ. ಅಂದ್ರೆ ಆ ಲೆವೆಲಿಗೆ ಬೆಳಿಬೇಕಿನ್ನ ನಾವು. ಬೆಳೆಯೋಣ, ಬೆಳೆದಾಗ ನಮ್ಗೆಲ್ಲರಿಗೂ ಬಾಡೂಟ ಕೊಡೋಣ ಬೇಡ. ಅದ್ರಾಗಿನ್ನತೆ ಈತ ಅವಾಗಿಂದ ನಮ್ಮ ಮನು ಬ್ಲಾಗ್ ಮಾಡ್ತೀನಿ ಅಂತ ಬ್ಲಾಗ್ ಮಾಡ್ದಾನಾಗ್ಲಿ ನಾನು ಶೂಟ್ ಮಾಡೋದೇ ಇಲ್ಲ, ಇದೇ ಮಾತಾಡೋದಾಯ್ತು ನೋಡು ಅವಾಗಿಂದ. ನನ್ಗೋಸ್ಕರ ಕಂಟೆಂಟ್ ಕೊಡ್ತಾನೆ ನಮ್ ಬಿಟ್ಟು. ಎಷ್ಟು ಒಳ್ಳೆ ಮನುಷ್ಯ ಇರ್ಬೇಕು. ಆ ಕಂಟೆಂಟ್ ಬೇಕಂತೆ ಕರ್ತೀನಿ. ಪಾಪ ನಮ್ಮ ಮನೋರಿಗೆ ಪಾಪ ಎಷ್ಟು ಕಂಟೆಂಟ್ ಮಿಸ್ ಮಾಡ್ಕೊಂಡಿದ್ದಾನೆ ಹಿಂಗೆ ನಮ್ಮ ಮನೋರ್ ಗೊತ್ತಾ. ಇನ್ಮೇಲೆ ಎಲ್ಲ ರೆಕಾರ್ಡ್ ಮಾಡ್ತೀನಿ, ಎಲ್ಲ ಬಿಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನನ್ನ ಜೊತೆ ಬಂದು ಫೋಟೋ ತೆಗೆಸ್ಕೊಳ್ಳೋದಾಗ್ಲಿ, ಗುರ್ತಿಸಿ ಮಾತಾಡ್ಸೋದಾಗ್ಲಿ, ಇದಕ್ಕಿಂತ ಖುಷಿ ಇನ್ನೇನಿರುತ್ತೆ ಹೇಳಿ? ಇನ್ನೇನಿರುತ್ತೆ ಹೇಳಿ? ಇಂಥ ಕ್ವಶನ್ ಕೇಳಬಾರ್ದು, ಆದ್ರೆ ಕೇಳ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆಗೆ ಫಾಲೋವರ್ಸ್ ಎಲ್ಲ ಹೋಗ್ಬಿಟ್ಟೆ, ನಿನ್ನ ಅಕೌಂಟ್ ಸಸ್ಪೆಂಡ್ ಆದ್ರೆ ಏನ್ ಮಾಡ್ತೀನಿ? ಹೇಳ್ತೀನಿ ಬಾ, ಇವಾಗ ಬಾ ಹೇಳ. ನಾಳೆ ಬೆಳಿಗ್ಗೆ ನನ್ನ ಅಕೌಂಟ್ ಸಸ್ಪೆಂಡ್ ಆದ್ರು 8.5K ಓಲ್ಡ್ ಅಕೌಂಟ್ ಸಸ್ಪೆಂಡ್ ಆಯ್ತು. ಸಸ್ಪೆಂಡ್ ಆದ್ಮೇಲೆ ನಾನು ಹೋಯ್ತು ಬಿಡು ಅದು ಬಿಡು ಅಂತ ಬಾಯಿ ಮುಚ್ಕೊಂಡು ಕುಂತು ಟ್ರೈ ಮಾಡದೆ ಇದ್ದಿದ್ರೆ ಇವತ್ತು 20K ಫಾಲೋವರ್ಸ್ ಈ ಅಕೌಂಟ್ ಅಲ್ಲಿ ಆಗ್ತಿರ್ಲಿಲ್ಲ. ಸೊ ಈ ಅಕೌಂಟ್ ಹೋದ್ರೂ ಮತ್ತೆ ಟ್ರೈ ಮಾಡ್ತೀನಿ, ಮತ್ತೆ ಕಷ್ಟ ಬೀಳ್ತೀನಿ, ಮತ್ತೆ ಕೆಲಸ ಮಾಡ್ತೀನಿ, ಮತ್ತೆ ಬಂದೇ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಯು ನೀಡ್ ಟು ಹ್ಯಾವ್ ದಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಷ್ಟೇ. ತಗ್ಗೇದಿಲ್ಲ. ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಸ್ವರ್ಗನ ತಂದು. ಬಟ್ ಸ್ಟಿಲ್ ನಾನು ಎಷ್ಟೇ ಕಷ್ಟ ಬಿದ್ದರು, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ನಿಮ್ಮಂಥವ್ರು ಲವ್ ಆ್ಯಂಡ್ ಸಪೋರ್ಟ್ ಇರೋದಕ್ಕೆ ಮಾತ್ರ ಸಾಧ್ಯ ಆಗಿರೋದು. ಸೊ ಗೈಸ್ ಏನು ಗೊತ್ತಾ, ನಮ್ಮ ಮನೋರು ಇವಾಗ ಜಸ್ಟ್ ಶೂಟ್ ಮಾಡಿದ್ವಲ್ಲ ವಿಡಿಯೋ ಎಡಿಟ್ ಮಾಡ್ತಿದ್ದಾನೆ ನೋಡಿ.
ನಾನು ಕನಸುಗಾರ ನಾನು. ಐ ವಾಂಟೆಡ್ ದಿಸ್ ವಿಡಿಯೋ ಟು ಬಿ ಎಡಿಟೆಡ್ ಬೈ ಅವರ್ ಮನೋಹರ್, ಯಾಕೋ ಗೊತ್ತಿಲ್ಲ, ಅದಕ್ಕೆ ಮನೋಹರ್ ಗುಟ್ಟೆ ಮಾಡಿಸ್ತಿದ್ದೀನಿ. ಒಂದ್ಸತಿ ಈತಿನ ಅಕೌಂಟಾಗ ವಿಡಿಯೋಸ್ ನೋಡ್ರಿ, ನನ್ನ ಅಕೌಂಟಾಗ ವಿಡಿಯೋಸ್ ನೋಡ್ರಿ, ಯಾರು ಮಾಡ್ತೀನಿ ಎಡಿಟ್, ನಾನು ಮಾಡಲ್ಲ. ಯಾರ್ದು ಬೇಸ್ ಇರ್ತದ ಅಂತ ಅವಾಗ ಗೊತ್ತಾಗುತ್ತೆ. ಇವಾಗ ನಮ್ಮ ಮನೋರು ಅಚ್ಚ ಕನ್ನಡ ವರ್ಡ್ಸ್ ಯೂಸ್ ಮಾಡ್ತಾರೆ, ನನಗೆ ಆ ಕನ್ನಡ ವರ್ಡ್ಸೇ ಬರಲ್ಲ ಹೇಳ್ಬೇಕಂದ್ರೆ. ಮಾತಾಡ್ತೀನಿ ಆ ಲೆವೆಲ್. ನಾನು ಕನ್ನಡದ ಕನ್ನಡ ಮಾತಾಡ್ತೀನಿ, ಇಂಗ್ಲಿಷ್ ಅಂತ ಇಂಗ್ಲಿಷ್ ಅದಲ್ಲ, ಎಲ್ಲ ಫಾರಿನ್ ಎಲ್ಲಿ ಓದಿ ಅಮೇರಿಕಾ ಗೊತ್ತ ಎಲ್ಲಿಗೆ ಹೋಗಂಗಿಲ್ಲ ಬಿಟ್ಟನು ಅಲ್ಲ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ನಮ್ಮ ಮನೋರ್ ಮೊಬೈಲ್ ಯೂಸ್ ಮಾಡಕ್ಕೆ ಬರ್ತಿಲ್ಲ ನನಗೆ. ಎದಕ್ಕಂದ್ರೆ ಏನೋ ಸೆಟ್ಟಿಂಗ್ಸ್ ಇಟ್ಬಿಟ್ಟಿದ್ದಾನ. ಸೆಟ್ಟಿಂಗ್ಸ್ ಏನಿಲ್ಲ, ನನ್ನ ಮೊಬೈಲ್ ನಾನು ಕನ್ನಡದಾಗ ಬಳಸೋದು, ಅದು ಇದು ಕನ್ನಡ ಅರ್ಥ ಆಗೋದು. ಕನ್ನಡ ಓದಕ್ ಬರಂಗಿಲ್ಲ ನನಗೆ. ಎದಕ್ಕೆ ಅರ್ಥ ಆಗೋದು ನಿನ್ ನನಗೆ ಮೊಬೈಲ್ ಅಂದ್ರೆ ಅದು ಆಪ್ಷನ್ಸ್ ಬೇರೆ ಬೇರೆ ಇದಾವ, ಅದಕ್ಕೆ ಕನ್ನಡ ಏನಿಲ್ಲ ಕನ್ನಡದಾಗ ಐತೆ, ಅದು ಗೊತ್ತಾಗೋದು ಅಷ್ಟೇ. ಆಯ್ತು ಗೈಸ್, ಏನೋ ಒಂದು ಅನ್ಕೊಳ್ಳಿ, ಅದ್ರಲ್ಲಿ ಏನಿದೆ. ಸೊ ಏನ್ ಗೈಸ್, ಹೇಗಿದ್ದೀರಾ ಎಲ್ರು? ಮನೋಹರ್ ಫಾಲೋವರ್ಸ್ ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಇದ್ಯಾವ್ದು ಹೊಸ ಪ್ರತಿಭೆ? ಹಿಂಗೆ ಸಪೋರ್ಟ್ ಮಾಡಿ. ನಮ್ಮ ಪಾಪ ಮನೋಹರ್ ತುಂಬಾ ಕಷ್ಟ ಬೀಳ್ತಿರ್ತಾನೆ, ಏನೇನೋ ಮಾಡ್ತಾನೆ, ಟ್ರೈ ಮಾಡ್ತಾನೆ, ಇದು ವೆರೈಟಿ ಕಂಟೆಂಟ್ಸ್ ಹಾಕ್ತಿರ್ತಾನೆ. ಸೊ ಸಪೋರ್ಟ್ ಮಾಡಿ. ನಮ್ಮ ಬಳ್ಳಾರಿಯವ್ರು ನೋಡ್ತಿರಲ್ಲ, ಒಂದು ಹೇಳ್ತೀನಿ ಕೇಳಿ. ನಮ್ಮ ಬಳ್ಳಾರಿಯವ್ರಿಗೆ ಮೇನ್, ನಮ್ಮ ಬಳ್ಳಾರಿಯವ್ರ ಆಡಿಯನ್ಸ್ ಕೇಳ್ತಿದ್ದೀನಿ, ನೋಡಿದ್ರೆ ನಮ್ಮ ಬಳ್ಳಾರಿಯವ್ರು ಯಾರನ್ನ, ಇವಾಗ ನಾವೇ ಅಂತಲ್ಲ, ಇಫ್ ಇನ್ ಕೇಸ್ ಬೇರೆಯವರೇ ಇರಲಿ ಮಾಡ್ತಿದ್ದಾರೆ ಏನಾದರೂ ಹೊಸ್ದಾಗಿ ಅಂತಂದರೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಸುಮ್ಮನೆ ಅಂದರೆ ಲೈಕ್ ಅದು ಮೋಟಿವೇಟ್ ಆಗುತ್ತೆ. ಲೈಕ್ ನೀವು ಸಪೋರ್ಟ್, ಒಂದು ಕಮೆಂಟ್, ಒಂದು ಲೈಕ್, ಒಂದು ಫಾಲೋ ಮೋಟಿವೇಟ್ ಆಗುತ್ತೆ. ಇನ್ನೂ ಜಾಸ್ತಿ ಮಾಡ್ತಾರೆ, ಅವಾಗ ಹೇಳ್ಕೊಬೋದು ನಮ್ಮ ಬಳ್ಳಾರಿಯಲ್ಲೂ ತುಂಬ ಜನ ಇದ್ದಾರೆ ಗೈಸ್, ಅಂದರೆ ಕಂಟೆಂಟ್ ಕ್ರಿಯೇಟರ್ಸು ಬೆಂಗಳೂರಲ್ಲೇ ಅಲ್ಲ ಅಂತ ಒಂದು ಇದೇ ಇರುತ್ತೆ. ಸೊ ಬಳ್ಳಾರಿಯವ್ರು ಯಾರನ್ನ ಈ ಥರ ಮಾಡೋದು ನೋಡ್ರೆ ಸಪೋರ್ಟ್ ಮಾಡಿ, ಸ್ವಲ್ಪ ಶೋ ಸಮ್ ಲವ್ ಗೈಸ್, ಶೋ ಅಷ್ಟೇ ಅಪ್ಪ. ನನಗೆ ಮಾತಾಡೋಕ್ಕೆ ಬರಲ್ಲ, ಅಷ್ಟು ಲೆವೆಲ್ಗೆ ಬ್ಲಾಗ್ ಎಲ್ಲ ಮಾಡೋಕ್ಕೆ ಬರಲ್ಲ. ಪೀಸ್ ಔಟ್. ಇವಾಗ ನಮ್ಮ ಮನೋವರಿಗೆ ನಂದು ಮೊಬೈಲ್ ಯೂಸ್ ಮಾಡಕ್ಕೆ ಬರವಲ್ತು. ಹಿಂಗೆ ಬೇಕಂಗೆ ರಫ್ ಅಂಡ್ ಟಫ್ ಯೂಸ್ ಮಾಡ್ತಾನೆ, ಸ್ಮೂತಾಗಿ ಹಿಂಗಂದ್ರೆ ಹಿಂಗೆ ಹೋಗೋದನ್ನ. ಯಾಕೆ ಮನೋ ಹೇಳಿ, ಇವಾಗ ಹೇಳು, ನೀನು ಹೇಳು. ನಮ್ಮವು ರಫ್ ಆ್ಯಂಡ್ ಟಫ್ ಯೂಸ್ ಮೊಬೈಲ್ಗಳು, ನಿಮ್ಮವು ಐಫೋನ್ಗಳು ಸಾವುಕಾರು. ಐಫೋನ್ ರಫ್ ಅಂಡ್ ಟಫ್ ಯೂಸ್ ಮಾಡ್ತಾರೆ, ಸ್ಮೂತ್ ಇರ್ತೈತೆ ಅದು. ಆ್ಯಕ್ಚುಲಿ ಸ್ಮೂತ್ ಇರ್ತೈತೆ, ನಮ್ಮ ಕೈಗೆ ಅವು ಸೆಟ್ ಆಗಂಗಿಲ್ಲ. ಎಲ್ಲ ಸೆಟ್ ಆಗ್ತೈತೆ. ನಮ್ಮದು ಸಕ್ಕ ನಿಮ್ದೆಲ್ಲ ಒರಿಜಿನಲ್, ನಮ್ದೆಲ್ಲ ಡೂಪ್ಲಿಕೇಟ್ ಅಂತ ಹೇಳ್ತದೀವಿ. ಇಲ್ಲಿ ನೋಡಿ ಗೈಸ್, ನಮ್ಮ ಮನೋರ್ ಮಕ್ಕಳಿರೋ ಸ್ಟೈಲ್ ನೋಡಿ. ಬಾ ಅನ್ನನಿಕೆ ಅರೋರ ಅರೋರ, ಅನ್ನನಿಕೆ ಅರೋರ ಅರೋರ. ಡ್ರೋನ್ ಶಾಟ್ ತೆಗಿಲ್ಲ ನಿನ್ನ ಎಲ್ಲ. ಏನು ಗೊತ್ತಾ, ನಾನು ವ್ಲಾಗ್ಗಳು ಮಾಡಕತ್ತೀನಿ, ಆಮೇಲೆ ನೀನು ನನ್ನ ಹೆಂಗೆ ತೋರಿಸ್ತೀಯಲ್ಲ, ಅಲ್ಲಿ ಡಬಲ್ ತೋರಿಸ್ತಿದ್ದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಈ ಕಡ್ಲಿ ತೆಗೆದ್ರೆ ಎಷ್ಟು ಕರ್ರ ಬರ್ತಿ ಗೊತ್ತಾ ನೀನು? ಹಾಂ, ಇರೋದೇ ಕರ್ರಗ ಅಂತ ಹೇಳು. ಎಷ್ಟು ಕರ್ರಗಿದೀನಿ ನೀನು ನೋಡು, ನಾನು ನೋಡಿ. ಕರ್ರಗಿರೋರನ್ನ ಬೆಳೆಸ್ತಾರ, ಟ್ಯಾಲೆಂಟ್ ಇರಬೇಕು, ಕಲರ್ ತಗೊಂಡು. ಅಲ್ಲ, ನನಗೈತೆ ಟ್ಯಾಲೆಂಟು, ನನ್ನೇನು ಬೆಳೆಸ್ತಾರ? ನಿಂದು ಈ ಸುರಸುಂದರಾಂಗನ್ಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಅವನ್ಗೆ ಹೆಣ್ಣು ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ನನಗೆ ಟ್ಯಾಲೆಂಟ್ ಇಲ್ಲ, ಆದ್ರೂ ಬೆಳೆಸಾರಂದ್ರೆ ಅರ್ಥ ಮಾಡ್ಕೊ. ಟ್ಯಾಲೆಂಟ್ ಇಲ್ದವ್ರನ್ನೇ ಬೆಳೆಸ್ತಾರೆ, ನಮ್ಮನ್ನ ಬೆಳೆಸಂಗಿಲ್ಲ ಅಂತ. ನನಗೆ ಯಾವ ಟ್ಯಾಲೆಂಟು ಇಲ್ಲ, ಅದಕ್ಕೆ ಸ್ಟ್ರಗಲಿಂಗ್. ನನ್ನ ಲೈಫಲ್ಲಿ ಇಂಥ ಒಂದು ದಿನ ಇಷ್ಟು ಬೇಗ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫುಲ್ ಖುಷಿ ಆಗ್ಬಿಟ್ಟು ನಮ್ಮ ಬಿಟ್ಟು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಬಿಟ್ಟು ಇವಾಗ ಹಿಂಗೆ ಇಷ್ಟು ಫೀಲಿಂಗ್ ಆಗ್ಯದಾನಂದ್ರೆ ಇನ್ನೊಂದು 100K ಆಯಿತು. ಇನ್ನೂ ಹಾರ್ಡ್ ವರ್ಕ್ ಮಾಡಿ 1 ಮಿಲಿಯನ್ ಆಯ್ತಂತ. ಹಿಡಿಯಂಗಿರಂಗಿಲ್ಲ ಏನಂತ ಬಿಟ್ಟು. ಆ ಥರ ಏನಿಲ್ಲಪ್ಪ, ಇವಾಗೇ ಸಿಗೋಲ್ಲ ನನಗೆ. ಇವಾಗೇ ಸಿಗೋಲ್ಲ ಕೈಗೆ. ಇನ್ನು 1 ಮಿಲಿಯನ್ ಆಯ್ತಂದ್ರೆ ಫಾರಿನ್ ಗೊತ್ತಾನೆ. 1 ಮಿಲಿಯನ್ ಆದ್ರೂ ಫಾರಿನ್ ಯಾಕೆ ಹೋಗಿಲ್ಲ? ಯಾವ ಫಾರಿನ್ ಇಲ್ಲ, ಏನಿಲ್ಲಪ್ಪ, ಮನೆಯಲ್ಲೇ ಇರೋದಷ್ಟೇ. ಈತನ ಮನೆ ಫಾರಿನ್ ಆಗೈತೆ. ಹಂಗೆ ನಂಬಿ ಬಿಟ್ಟಿರು ಮತ್ತೆ ಎಲ್ಲರೂ. ಯಾವ ಫಾರಿನ್ ಇಲ್ಲ ಗೈಸ್.
ನೀನು ಜಿಮ್ಗೆ ಹೋಗಿ ಯಾವ ಸಾಂಗ್ ಕೇಳ್ತಿ? ಹೇಳ ಇವಾಗ ಹ್ಞೂ ಒಂದ್ ಸೆಕೆಂಡ್ ಇರ. ಯಾವ್ದು ಗೊತ್ತಾ? ಹಾಡ್ ಆಡ್ಬೇಕು. ಸಾಂಗ್ ಗೊತ್ತಾ? ಅದೇ ಹಾಡು ಆಡಕ್ಕೆ ಥಿಂಕ್ ಮಾಡ್ತೇನೆ ಲಿರಿಕ್ಸ್ ಅದು. ಕಲಿತವನೆಂದು ಸೋಲೋದಿಲ್ಲ, ಉಳಿಯೋನೆಂದು ತುಳಿಯೋದಿಲ್ಲ, ಯಾರನ್ಯಾರು ಬೆಳೆಸೋದಲ್ಲ, ಎಲ್ಲ ಗೊತ್ತು ಅನ್ನೋರಲ್ಲ, ಭೂಮಿ ಮೇಲೆ ಇದು ಯಾವ song? ಯಾರು ಯಾರು ರವಿಚಂದ್ರಂದು ಯಾರು ಯಾರು ಸಾಂಗ್ ಹೆಸರು. ನಾನು ಅದೇ ಸಾಂಗ್ ಜಿಮ್ಮಲ್ಲಿ ಕೇಳೋದು ಯಾವಾಗ್ಲೂ. ನಾನು ಅದ್ರಾಗ ಎಷ್ಟು ಲೈನ್ಸ್ ಮೋಟಿವೇಟ್ ಮಾಡ್ದೆ. ನಾನು ಆಕ್ಚುಲಿ ಅದನ್ನ ಕಂಟೆಂಟು ಮಾಡೀನಿ ಗೊತ್ತಾ. ಏನಂತಂದ್ರೆ ಗೈಸ್, ನೀವು ಜಿಮ್ಮಲ್ಲಿ ಮೋಟಿವೇಶನ್ ಬೇಕಂತ ಬಿಲೀವರು ಅದು ಇದು ಇಂಗ್ಲೀಷ್ ಸಾಂಗ್ಸ್ ಎಲ್ಲ ಕೇಳ್ತೀರಿ ಮೋಟಿವೇಶನ್. ಒಂದ್ಸರಿ ಎಲ್ಲರೂ ಯಾರು ಸಾಂಗ್ ಇಟ್ಕೊಂಡು ಜಿಮ್ಮಲ್ಲಿ ಜಿಮ್ ಮಾಡಿ ಯಾವ ಲೆವೆಲ್ಗೆ ಪೀಕ್ಸ್ ಆಗಿರ್ತದ ಮೋಟಿವೇಶನ್ ಅಂತ ನೋಡಂತಂದಿನಿ. ಸಾರ್ಥಕ ಆಯ್ತು ಇದಕ್ಕೆಲ್ಲ ಕಾರಣ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಅಂಡ್ ಹಾರ್ಡ್ ವರ್ಕ್. ಗೈಸ್, ಕಷ್ಟ ಬಿಡ್ರಿ, ಜೀವನದಾಗ ಕಷ್ಟ ಬಿಡ್ರಿ. ಏನಾದ್ರು ಅಚೀವ್ ಮಾಡೋದು ಕಷ್ಟ ಬೀಳ್ಬೇಕು. ನೀವು ಕಷ್ಟಪಡ್ರಿ, ಬೀಳ್ಬೇಡ್ರಿ, ಮೇಲೆ ಹೋಗ್ತೀರ. ನಮ್ಮ ಕನ್ನಡದಾಗ ಸ್ಲ್ಯಾಂಗ್ ಹಂಗೆ ಇರುತ್ತೆ. ನೀನೇ ಮಾಡಿದ್ದೆ ಬೆಂಗಳೂರು ವರ್ಸಸ್ ಕನ್ನಡ. ನೀನು ಇವಾಗ ಹೇಳಿದ್ ಬೆಂಗಳೂರು ಪಡ್ರಿ, ನಮ್ಮ ಬಳ್ಳಾರಾಗ ಹೇಳ್ಬೇಕು. ಗೈಸ್, ಇವಾಗ ಕಮೆಂಟ್ ಆಗ್ಬೇಕು ನೀವು ಇದಕ್ಕೆ. ಇದು ಹೇಳಿದ್ದೇನು ಕಷ್ಟ ಪಡ್ರಿ, ಅದು ನಮ್ಮ ಬೆಂಗಳೂರಲ್ಲಿ. ನಮ್ಮ ಬಳ್ಳಾರಿಯಲ್ಲಿ ಹೇಳೋದು ಹಿಂಗೆಲ್ಲ, ಕಷ್ಟ ಬೀಳ್ರಿ ಅಲ್ಲ ಕರೆಕ್ಟ್. ಕನ್ನಡ ಬೆಂಗಳೂರು ಬಳ್ಳಾರಿ ಮತ್ತೆ ಎದಕ್ಕೆ ಮಾಡಿದ್ದೆ ಕಂಟೆಂಟ್? ಬೆಂಗಳೂರು ಕನ್ನಡ ವರ್ಸಸ್ ಬಳ್ಳಾರಿ ಕನ್ನಡ ಯಾಕೆ ಮಾಡಿದ್ದೆ? ಎಲ್ಲ ಇವೆಲ್ಲ ಗಾಯ್ಸ್ ಎಲ್ಲ ಡವ್. ನಿಮ್ಮ ಮನೋರು ಮಾಡೋದೆಲ್ಲ ಡವ್ವೆ. ಡವ್ ಮಾಡಿದ್ರು ಕನ್ನಡ ಮಾತಾಡ್ತೀನಿ ನಾನು, ನಿಂತರ ತೆಲುಗು ಮಾತಾಡಂಗಿಲ್ಲ. ಇವಾಗ ನಮ್ಮ ಫಾಲೋವರ್ಸಾಗ ಅಷ್ಟು ನನಗೆ ಲವ್ ಮಾಡಿ ಅಷ್ಟು ಮೆಸೇಜ್ ಕಳಿಸಿ ಅಣ್ಣ ಪೆದ್ದ ಫ್ಯಾನ್ ಅನ್ನೋದು. ಇವಾಗ ನಾನು ಅವ್ರಿಗೋಸ್ಕರ ತೆಲುಗಲ್ಲಿ ಮಾತಾಡಿಲ್ಲ ಅಂದ್ರೆ ನ್ಯಾಯನಾ? ಅದು ನ್ಯಾಯನಾ ಗಾಯ್ಸ್? ನ್ಯಾಯನಾ ಗಾಯ್ಸ್? ಅದು ಏನದು? ನ್ಯಾಯನಾ ದಚ್ಚು. ಕಿಪ್ಪಿ ಗಿಡ್ತಿ ಬಿಗ್ ಫ್ಯಾನ್ ನಾವಂತೂ. ಅಷ್ಟೇ.